ಗಂಡ ಹೆಂಡತಿ ಡ್ರೆಸ್ ಚೇಂಜ್ ಮಾಡುವಾಗ ನೀವ್ ಯಾಕೆ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ? ಇವ್ರಿಗೆ ಹೇಗೆ ಅರ್ಥ ಮಾಡಿಸ್ಲಿ? ಇಲ್ಲಿ ಏನು ನಡೀತಾ ಇದೆ? ನಡಿಬಾರ್ದು ನಡೀತಾ ಇದೆ. ಏನಾಗಿದೆ ಇವ್ರಿಗೆ? ಯಾಕೆ ಈ ತರ ಆಡ್ತಾ ಇದ್ದಾರೆ? ಡ್ರೆಸ್ ಚೇಂಜ್ ಮಾಡಿಸಿದ್ರಾ ಸರ್? ಓ, ಡ್ರೆಸ್ ಚೇಂಜ್ ಆಗಿದೆ. ಇದೇನಿದೆ ಸರ್ ಕೈಯಲ್ಲಿ ಕರ್ಚಿಫು? ಹೆಂಡತಿಗೆ ಬಟ್ಟೆ ಚೇಂಜ್ ಮಾಡೋದಕ್ಕೆ ಯಾರಾದರೂ ಕರ್ಚಿಫ್ ಕಟ್ಕೊಂಡು ಚೇಂಜ್ ಮಾಡ್ತಾರಾ ಸರ್? ಏನೋ ನೀವು ತುಂಬ ವಿಚಿತ್ರವಾಗಿದ್ದೀರಾ ಸರ್. ನೀವು ಮತ್ತೆ ಬರ್ತೀರಾ ಅಂತ ಗೊತ್ತೇ ಇಲ್ಲ ನನಗೆ. ಅದು ಒಂದು ಇಂಜೆಕ್ಷನ್ ಕೊಡಬೇಕಾಗಿತ್ತು, ಮರ್ತೋಗಿದ್ದೆ, ಅದಕ್ಕೆ ಬಂದೆ ಸರ್. ಸರಿ ಆಯಿತು, ಕೊಡಿ. ಏನು ನಿಮ್ಮ ಮನೇಲೆಲ್ಲ ಒಂದೊಂಥರ ವಿಚಿತ್ರವಾಗಿ ಆಡ್ತಾರೆ. ಆ ಮುತ್ತಣ್ಣ ನೋಡಿದ್ರೆ ಒಂಥರ ಆಡ್ತಾನೆ, ಈ ವಯ್ಯ ನೋಡಿದ್ರೆ ಇನ್ನೊಂದು ಥರ ಆಡ್ತಾನೆ. ನಮ್ಗೆ ಯಾಕೆ ದೊಡ್ಡವ್ರ ಮನೆ ವಿಚಾರ? ನಾನು ಇಷ್ಟು ದಿವಸ ಸುಮ್ಮನಿದ್ದಕ್ಕೆ ಇವನು ಇಷ್ಟು ಮುಂದುವರಿದಾನೆ. ನಾಳೆ ಸಹ ಅಂಜಲಿ ಅಮ್ಮ ಜೊತೆ ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಇಲ್ಲ, ಇವನ್ನ ಕೊಂದಾದರೂ ಸರಿ, ನಾನು ಅಂಜಲಿ ಅಮ್ಮವ್ರನ್ನ ಕಾಪಾಡ್ಕೋಬೇಕು. ನೀನು ಬರೀ ದುಡ್ಡಿನ ಆಸೆಗೆ ಇಲ್ಲಿ ಬಂದಿದ್ದೆ ಅನ್ಕೊಂಡಿದ್ದೆ, ಆದರೆ ನೀನು ಛೇ, ಹೇಳಕ್ಕೂ ಅಸಹ್ಯ ಆಗತ್ತೆ. ಮನುಷ್ಯನೇ ಅಲ್ಲ ನೀನು. ಹೌದು, ನಾನು ಮನುಷ್ಯ ಅಲ್ಲ. ನಾನಿರೋದೇ ಹೀಗೆ. ನಾನು ತುಂಬ ಕೆಟ್ಟವನು. ಅದಕ್ಕೇನೀಗ? ಓ, ನಿಮ್ಮ ತಲೆವರೆಗಿರೋ ವಿಷಯ ಎಲ್ಲ ಹೇಳ್ತೀಯಾ? ಹೇಳ್ಕೊ ಹೋಗು. ಸಿಸ್ಟರ್, ಅಂಜಲಿ ಅಮ್ಮವ್ರಿಗೆ ಇಂಜೆಕ್ಷನ್ ಕೊಟ್ಟಿದ್ದೀನಿ, ಅವ್ರು ರೆಸ್ಟ್ ಮಾಡ್ತಾ ಇದ್ದಾರೆ. ಯಾರು ಅವ್ರನ್ನ ಡಿಸ್ಟರ್ಬ್ ಮಾಡಬೇಡಿ, ನಾನು ನಾಳೆ ಬಂದು ಚೆಕ್ ಮಾಡ್ತೀನಿ. ಸಿಸ್ಟರ್, ಅದು ಅಂಜಲಿ ಅಮ್ಮವ್ರಿಗೆ ಡ್ರೆಸ್ ಚೇಂಜ್ ಮಾಡಿಸಿದ್ದು ಅವ್ರ ಗಂಡನೇ ಮಾಡಿಸಿದ್ದಾರೆ. ಅದೇನು ವಿಚಿತ್ರನೋ ಏನೋ, ಗಂಡ ಹೆಂಡತಿಗೆ ಡ್ರೆಸ್ಸಿಂಗ್ ಮಾಡಿಸುವಾಗ ಯಾರಾದರೂ ಕಣ್ಣಿಗೆ ಬಟ್ಟೆ ಕಟ್ಕೊಂತಾರಾ? ಏನು ಹೇಳ್ತಾ ಇದ್ದೀರಾ ಸಿಸ್ಟರ್? ಹೌದು, ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಅಂಜಲಿ ಅಮ್ಮವ್ರಿಗೆ ಡ್ರೆಸ್ಸಿಂಗ್ ಮಾಡಿಸಿದ್ದಾರೆ. ಯಾಕೆ ಅಂತ ಕೇಳಿದ್ರೆ ಏನು ಹೇಳ್ದಿರಂಗೆ ಹೋಗ್ಬಿಟ್ರು. ಸರಿ ಸರಿ ಮುತ್ತಣ್ಣ, ನನಗೆ ಲೇಟ್ ಆಗ್ತಾ ಇದೆ, ನಾನು ಬರ್ತೀನಿ. ನಾನು ಅನ್ಕೊಂಡಂಗೆ ಇವ್ನು ಕೆಟ್ಟವನಲ್ಲ. ಕೆಟ್ಟವನಾಗಿದ್ದರೆ ಕಣ್ಣಿಗೆ ಯಾಕೆ ಬಟ್ಟೆ ಕಟ್ಕೊಳ್ತಿದ್ದ? ನಾನು ಇವನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ. ಸುಬ್ಬು ಮಾಮ, ಯಾಕೆ ಬೇಜಾರಲ್ಲಿದ್ದೀರಾ? ನಾನು ಮಾಡ್ತಾ ಇರೋದು ಸರಿನೋ ತಪ್ಪು ನನಗೆ ಗೊತ್ತೇ ಆಗ್ತಾಯಿಲ್ಲ ಪುಟ್ಟ. ಆದರೆ ನಾನಿಲ್ಲಿ ನಾನಾಗಿಲ್ಲ, ಅದಂತೂ ಸತ್ಯ. ನಾನು ಯಾವತ್ತೂ ಯಾರಿಗೂ ಹೆದರಿಸ್ತವನಲ್ಲ, ಬ್ಲ್ಯಾಕ್ ಮೇಲ್ ಮಾಡಿದವನಲ್ಲ, ಅಥವಾ ಇನ್ನೊಬ್ಬರು ಮನಸ್ಸಿಗೆ ನೋವಾಗಬೇಕು ಅನ್ನೋ ಹಾಗೆ ನಡ್ಕೊಂಡವನು ಅಲ್ಲ. ನನಗಿದ್ದಿದ್ದು ಒಂದೇ ಉದ್ದೇಶ, ನೀನು ನಿಮ್ಮ ತಾಯಿ ಜೊತೆ ನೆಮ್ಮದಿಯಾಗಿರಬೇಕು ಅನ್ನೋದು. ಆದರೆ ಇಲ್ಲಿ ಅದಾಗ್ತಾ ಇಲ್ಲ. ನನಗೆ ಗೊತ್ತಿಲ್ಲದೆ ಪರಿಸ್ಥಿತಿ ನನ್ನನ್ನು ಇಷ್ಟು ದೂರ ಕರ್ಕೊಂಬಂದ್ಬಿಟ್ಟಿದೆ. ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ ಸುಬ್ಬು ಮಾಮ? ನನ್ನನ್ನು ಬಿಟ್ಟೋಗ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲಮ್ಮ, ನೀನೇನು ಹೆದರ್ಕೋಬೇಡ, ನಾನೇ ನಿನ್ನ ಬಿಟ್ಟು ಹೋಗಲ್ಲ. ನೀನು ನಿನ್ನ ತಾಯಿ ಜೊತೆ ನೆಮ್ಮದಿಯಾಗಿರಬೇಕು, ಅವ್ರು ಆದಷ್ಟು ಬೇಗ ಹುಷಾರಾಗಬೇಕು. ನಿನಗೆ ತಾಯಿ ಪ್ರೀತಿ ಸಿಗಬೇಕು. ಏನೇ ಆದರೂ ಎಲ್ಲ ಒಳ್ಳೇದಕ್ಕೆ ಆಗೋದು ಅಂತ ಅಂದ್ಕೊಂಡಿರೋ ನಾನು. ಭಯ ಪಡಬೇಡ, ಎಲ್ಲ ಒಳ್ಳೆಯದೇ ಆಗುತ್ತೆ. ಹೆದರ್ಕೋಬೇಡ. ಇಲ್ಲ, ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಈ ಮಗುಗೆ ಹೇಳಿ ಈ ಪುಟ್ಟ ಮನಸ್ಸಲ್ಲಿ ಬೇರೆ ರೀತಿ ಭಾವನೆಗಳನ್ನ ತುಂಬೋದು ಬೇಡ. ಮುಗ್ಧವಾಗಿರೋ ಈ ಮನಸ್ಸಲ್ಲಿ ನಗು ಅಷ್ಟೇ ಇರಬೇಕು. ರಾಜಪ್ಪ, ಅಲ್ಲಿ ಕಾಡ್ ಮಧ್ಯೆ ಒಂದು ಎಸ್ಟೇಟ್ ಇತ್ತಲ್ಲ, ಅಲ್ಲಿಗೆ ನೆನ್ನೆ ಆನೆಗಳ ಹಿಂಡು ಬಂದು ಬೆಳೆ ಎಲ್ಲ ಹಾಳು ಮಾಡಿಬಿಟ್ಟಿದೆಯಂತೆ. ಹಾಂ ಶಾಂತಮ್ಮ, ನನಗೂ ವಿಷಯ ಗೊತ್ತಾಯಿತು. ಫಾರೆಸ್ಟ್ನವ್ರಿಗೆ ಹೇಳೋಣ ಅಂದರೆ ಯಜಮಾನರು ಬೇಡ ಅಂತಾರೆ. ಜಾಗ ಎಲ್ಲ ಆ ಪ್ರಾಣಿಗಳದ್ದೇ. ಆ ಪ್ರಾಣಿಗಳು ಮನ್ಸು ಮಾಡಿದ್ರೆ ನಮ್ಮನ್ನು ಓಡಿಸ್ಬೋದು, ಆದರೆ ನಾವು ಯಾವುದೇ ಕಾರಣಕ್ಕೂ ಪ್ರಾಣಿಗಳನ್ನು ಓಡಿಸ್ಬಾರ್ದು, ಅದಕ್ಕೆ ಹಿಂಸೆ ಕೊಡಬಾರ್ದು. ಈ ಪ್ರಕೃತಿ ಎಲ್ಲ ಜೀವಿಗಳಿಗೂ ಸೇರಿದ್ದು ಅಂತಾರೆ. ಏನು ಮಾಡೋದು ಹೇಳು? ನಮ್ಮ ಯಜಮಾನ್ರದ್ದು ದೊಡ್ಡ ಮನಸ್ಸು.
ಹಾಗಂತ ಆನೆಗಳ ಹಿಂಡು ಬಂದು ಬೆಳೆನ ಹಾಳು ಮಾಡಿದ್ರೆ ನಾವು ಸುಮ್ಮನೆ ಇರೋಕ್ಕಾಗುತ್ತಾ? ನೀನು ಹೇಳೋದು ಸರಿನೇ. ಯಜಮಾನ್ರಿಗೆ ಗೊತ್ತಾಗದೇ ಇರೋ ಹಾಗೆ ಫಾರೆಸ್ಟ್ನವ್ರು ಹೇಳಿ ಆನೆಗಳು ಓಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ಸರಿ, ಹಾಗೆ ಏನಾದರೂ ಮಾಡು ರಾಜಪ್ಪ. ನಮ್ಮ ಎಸ್ಟೇಟ್ನಲ್ಲಿ ಆನೆ ಬಂದಿದ್ಯಾ? ನಾನು ಆನೆನ ನೋಡ್ಬೇಕಲ್ಲ. ಏನ್ ಪುಟ, ಏನೋ ಆನೆ ಆನೆ ಅಂತ ಇದ್ದೆ. ಆನೆ ನೋಡು ಆಸೆ ಆಗಿದ್ಯಾ? ಇಲ್ಲ, ಹಾಗೇನಿಲ್ಲ. ಯಾಕೆ ಪುಟ, ನೀನ್ ನನ್ನ ಹತ್ರ ಮಾತೇ ಆಡಲ್ಲ ಅಂತ್ಯಾ? ಬರೀ ಅಪ್ಪನ ಹತ್ರ ಮಾತ್ರ ಮಾತಾಡೋದಾ? ಹಾಗೇನಿಲ್ಲ, ನಿಮ್ ಜೊತೆನೂ ಮಾತಾಡ್ತೀನಲ್ಲ. ಮತ್ತೆ ಆನೆ ನೋಡ್ಬೇಕು ಅಂತ ಇದ್ದೆ. ಆನೆ ನೋಡೋ ಆಸೆ ಇಲ್ವಾ ನಿಂಗೆ? ಆಸೆ ಇದೆ, ಆದ್ರೆ ನನ್ನ ಯಾರು ಕರ್ಕೊಂಡೋಗಿ ಆನೆ ತೋರಿಸ್ತಾರೆ? ನಾನಿದ್ದೀನಲ್ಲ ನೋಡು. ಸಂಬಂಧದಲ್ಲಿ ನಾನು ನಿನಗೆ ತಾತ ಆಗ್ಬೇಕು, ಆದ್ರೆ ನನಗೆ ತಾತನಷ್ಟು ವಯಸ್ಸಾಗಿಲ್ಲ ಅಷ್ಟೇ. ನೋಡು, ನಿನಗೆ ಹಿಂಡ್ ಆನೆಗಳನ್ನು ತೋರಿಸ್ತೀನಿ, ಆದ್ರೆ ನೀ ನಂಗೆ ಹೆಲ್ಪ್ ಮಾಡಬೇಕು. ಹೆಲ್ಪ ಏನ್ ಮಾಡ್ಬೇಕು? ನೀನು ಹಿಂಗೆಲ್ಲ ಕೇಳಿದ್ರೆ ನಾನು ಹೇಳ್ಬಿಡ್ತೀನಾ? ನೀನು ಹೆಲ್ಪ್ ಮಾಡ್ತೀನಿ ಅಂತ ನಂಗೆ ಪ್ರಾಮಿಸ್ ಮಾಡು, ಆಮೇಲೆ ಹೇಳ್ತೀನಿ. ನನ್ಗೆ ಆನೆ ತೋರಿಸ್ತೀರ ತಾನೆ? ಹಾ, ನಾನು ಹಿಂಗೆ ಆನೆ ತೋರಿಸ್ತೀನಿ ಅಂತ ಪ್ರಾಮಿಸ್ ಮಾಡ್ತೀನಿ. ಈಗ ನೀ ನಂಗೆ ಹೆಲ್ಪ್ ಮಾಡ್ತೀಯ ತಾನೆ? ಹೆಲ್ಪ್ ಮಾಡ್ತೀನಿ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಬರೀ ಪ್ರಾಮಿಸ್ ಅಲ್ಲ, ಮದರ್ ಪ್ರಾಮಿಸ್ ಮಾಡಬೇಕು. ನಿಮ್ಮಮ್ಮನ ಮೇಲೆ ಪ್ರಾಮಿಸ್ ಮಾಡಿ ಹೇಳು. ಇಲ್ಲ ಇಲ್ಲ, ನಾನು ಮಾಡಲ್ಲ. ಹಾಗಾದ್ರೆ ನೀನು ಸುಳ್ಳು ಹೇಳ್ತಾ ಇದೆಯಾ ಅಂತ. ನೋಡು, ನೀನು ಮದರ್ ಪ್ರಾಮಿಸ್ ಮಾಡಿದರೆ ಮಾತ್ರ ನಾನು ಹಿಂಗೆ ಆನೆ ತೋರಿಸೋದು. ಸರಿ ಸರಿ, ಅಮ್ಮ ಪ್ರಾಮಿಸ್. ನೀವೇನೇ ಕೇಳಿದ್ರು ಹೆಲ್ಪ್ ಮಾಡ್ತೀನಿ. ವೆರಿ ಗುಡ್. ಹಾಗಿದ್ರೆ ಹೇಳು, ನಿಮ್ಮಪ್ಪ ಯಾರು? ನೋಡು, ಅಮ್ಮನ ಮೇಲೆ ಪ್ರಾಮಿಸ್ ಮಾಡಿದ್ಯಾ. ಈಗ ನಿಮ್ಮ ಅಪ್ಪ ಯಾರು ಅಂತ ನೀನು ಹೇಳಿಲ್ಲ ಅಂದರೆ ನಿಮ್ಮಮ್ಮ ಸತ್ತೋಗ್ಬಿಡಲ್ವಾ? ಈಗ ನೀನು ಸುಳ್ಳು ಹೇಳೋ ಆಗಿಲ್ಲ, ನಿಜಾನೇ ಹೇಳಬೇಕು. ಹೇಳು, ನಿಮ್ಮಪ್ಪ ಯಾರು? ನಾನು ನಿಮ್ಮ ಹತ್ರ ಮಾತಾಡಬೇಕಿತ್ತು. ಏನು ಮುತ್ತು, ಏನು ಮಾತಾಡ್ತೀಯಾ? ನಿನ್ನ ವಿಷಯ ಅವ್ರಿಗೆ ಹೇಳ್ತೀನಿ, ನಿನ್ನ ವಿಷಯ ಅವ್ರಿಗೆ ಹೇಳ್ತೀನಿ ಅಂತ ಹೇಳೋದು ಬಿಟ್ಟರೆ ಬೇರೆ ಏನೂ ಹೇಳಲ್ಲ. ಆಯಿತು, ಹೋಗು, ನಿಮ್ಮ ತಲೆವರೆಗಿರೋ ವಿಷಯ ಎಲ್ಲ ಹೇಳು. ನನಗೇನು ಪರವಾಗಿಲ್ಲ, ನಾನು ಕೆಟ್ಟವನಂತಾನೇ ಆಗಲಿ. ಒಳ್ಳೆಯವರಾಗೋದಕ್ಕೆ ಯಾರು ಬಿಡ್ತಾ ಇದ್ದೀರಾ? ಹಾಂ, ಏನು ಇನ್ನೂ ಇಲ್ಲೇ ನಿಂತಿದೆಯಾ? ಏನು ಮಾಡ್ತಾ ಇದೆಯಾ? ನೀವು ಕೆಟ್ಟವರಲ್ಲ, ಕೆಟ್ಟವ್ರ ಹಾಗೆ ನಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದೀರಾ ಅಷ್ಟೇ.